ನಮ್ಮ ಹೆಸರು ಸವಿತಾ ಅಂತ. ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕು. ನಾವು ಬಂದಾಗ ಫಸ್ಟಿಗೆ ಬಂದಾಗ ನಮಗೆ ಅಂಥದ್ದೇನು ಗೊತ್ತಿರಲಿಲ್ಲ. ಹೋಗಿ ಸ್ವಾಮಿಯವ್ರನ್ನ ಅಲ್ಲಿ ಶಾಸ್ತ್ರ ಕೇಳೋಕ್ಕೆ ಅಂತ ಫಸ್ಟ್ನೇ ಸರಿಗೆ ಹೋದಾಗ ಅಲ್ಲಿ ನಮ್ಮ ಮನೆ ಸಮಸ್ಯೆ, ನಮ್ಮ ಮಗಂದು ಎಲ್ಲ ಹೇಳಿದರು, ಕ್ಲೀನಾಗೆ ಹೇಳಿದರು. ಅದೆಲ್ಲ ಸತ್ಯ ಅನ್ನಿಸ್ತು ನಮಗೆ. ಮತ್ತೆ ಒಂದೆರಡು ಪ್ರಶ್ನೆಗಳು ನಮಗೆ ಕೇಳಬೇಕು ಅನ್ನಿಸ್ತು ಅವರಿಗೆ, ನಾವು ಕೇಳಿದ್ವಿ. ಹಂಗಾಗಿ ಅದೆಲ್ಲ ನಮಗೆ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ಎರಡನೇ ಸರಿಗೆ ಬಂದಾಗ ಸೈಟಿಂದು ಅದ್ರದ್ದೊಂದು ಸ್ವಲ್ಪ ಇತ್ತು, ಅದನ್ನು ಕೇಳಿದಾಗ ಅದಾಗುತ್ತೆ ಅಂತ ಹೇಳಿದರು. ಅದಾದಮೇಲೆ ನಾವು ಮೂರನೇ ಸರಿ ಬರೋಷ್ಟೊತ್ತಿಗೆ ಅದೆಲ್ಲ ಕ್ಲಿಯರ್ ಆಯಿತು. ಅದಾದ ನಂತರ ಮತ್ತೆ ನಾವು ಬಂದು ತಾಯಿಗೆ ಸೀರೆ ಅದು ಇದು ಎಲ್ಲ ಅರ್ಪಿಸೋದ್ವಿ. ಅದಾದಮೇಲೆ ನಮ್ಮ ಮಗನಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು, ಮಾತು ಬರ್ತಿರಲಿಲ್ಲ ಅವನಿಗೆ, ಅದು ಸ್ವಲ್ಪ ತೊದಲು ಮಾತಾಡ್ತಿದ್ದ. ಹಂಗಾಗಿ ಇವನಿಗೆ ಸ್ವಲ್ಪ ಮಾತು ತೊದಲು ಬರ್ತಾ ಇತ್ತು. ಇಷ್ಟು ದಿನ ಅಂತ 6 ತಿಂಗಳು ಟೈಮ್ ಕೊಟ್ಟಿದ್ರು. ಈಗ ಇದು 5ನೇ ಸರಿ ಬರ್ತಾ ಇರೋದು. ಹಂಗಾಗಿ ಈಗ ಇನ್ನೊಂದು ಸರಿ ಬರೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ತೀರ್ಥ ಸ್ನಾನ ಮಾಡಿದ ಮೇಲೆ ನಮಗೆ ಕೈ ಕಾಲೆಲ್ಲ ಸ್ವಲ್ಪ ನೋವೆಲ್ಲ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ನಮಗೆ ಸ್ವಲ್ಪ ತಲೆನೋವು ಜಾಸ್ತಿ ಬರ್ತಾ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ನನಗೆ ಎಲ್ಲ ಕಡೆ ತೋರಿಸಿದ್ದೆ ನಾನು. ಹಾಸ್ಪಿಟ್ಲು ಬೆಂಗಳೂರು, ದಾವಣಗೆರೆ ಮತ್ತು ಮಣಿಪಾಲು ಎಲ್ಲ ತೋರಿಸಿದ್ದೆ ನಾನು. ತಲೆನೋವಿಂದನೇ ಜಾಸ್ತಿ ಇದ್ದಿದ್ದು ನನಗೆ. ಹಂಗಾಗಿ ಅದನ್ನೆಲ್ಲ ತೋರಿಸೋ ಅಷ್ಟೊತ್ತಿಗೆ ಮತ್ತೆ ಅದು ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು. ಮತ್ತೆ ಒಂದ್ಸರಿ ಹಿಂಗೆ ಯಾರೋ ಹೇಳಿದ್ರು ಇಲ್ಲಿಗೆ ಹೋಗ್ರಿ ಅಂತ. ಇಲ್ಲಿಗೆ ಬಂದ ಮೇಲೆ ಎಲ್ಲ ಡೀಟೇಲ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಇವಾಗ ಇಲ್ಲಿಗೆ ಇದು 5ನೇ ಸರಿ ಬರ್ತಾ ಇರೋದು. ಇವಾಗ ನಿಮ್ಮ ಮಗವರು ಮಾತು ತೊದಲು ಅಂತ ಹೇಳ್ತಾ ಇರಿ, ಇವಾಗೇನೋ ಸ್ವಲ್ಪ ಮಾತಾಡೋದೇನೋ ಮಾಡ್ತಾರೆ? ಸ್ವಲ್ಪ ಇವಾಗ ಪರವಾಗಿಲ್ಲ, ಅಂದ್ರೆ ಇದ್ದಿದ್ರಲ್ಲೂ ಸ್ವಲ್ಪ ಕಡಿಮೆ ಆಗಿದೆ. ಜಾಸ್ತಿ ತೊದಲಿಸ್ತಿದ್ದ, ಈಗ ಇದ್ದಿದ್ರಲ್ಲೂ ಸ್ವಲ್ಪ ಕಡಿಮೆ ಆಗಿದೆ. ಅವನಿಗೆ ಸ್ವಲ್ಪ ಅಲರ್ಜಿ ಸಮಸ್ಯೆ ಇದೆ ಅಂತ ಹೇಳಿದ್ರು. ಇವತ್ತು ಹಾಲು, ಉತ್ತದ ಮಣ್ಣು ಎಲ್ಲ ತಂದು ಮಾಡ್ಸಕ್ಕೆ ಹೇಳಿದ್ರು. ಅದನ್ನ ಇವತ್ತು ತೀರ್ಥ ಸ್ನಾನದಲ್ಲಿ ಮಾಡಿಸಿದ್ದಾರೆ. ಅದು ಮುಂದೆ ಅದು ಸ್ಕಿನ್ ಅಲರ್ಜಿ ಇತ್ತಲ್ಲ, ಹಂಗಾಗಿ ಈಗ ಅವನಿಗೆ ಸ್ವಲ್ಪ ಅಲ್ಲಿ ಕೈ ಮುಕ್ಕಂಡ್ಮೇಲೆ ಇವನಿಗೆ ಸ್ವಲ್ಪ ಕಡಿಮೆ ಆಗಿದೆ. ತೀರ್ಥ ಸ್ನಾನ ಮಾಡಿಸಿದ್ಮೇಲೆ ಆಮೇಲೆ ಈಗ ಸ್ವಲ್ಪ ಅಲರ್ಜಿ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಮತ್ತೆ ಇವತ್ತು ನೆಕ್ಸ್ಟ್ ಟೈಮು ಇಂಥ ದಿನ ಬರ್ರಿ ಅಂತ ಹೇಳಿದ್ರು. ಇವಾಗ ಬಂದಿದ್ದೀವಿ. ಅದೇನೋ ಕ್ಲಿಯರ್ ಆಗಿಬಿಡ್ತು ಅಂದರೆ ನಮಗಿನ್ನೂ ತುಂಬಾ ಸಂತೋಷ ಆಗುತ್ತೆ. ತಾಯಿ ಬಗ್ಗೆ ಹೇಳ್ಕೋಬೇಕು ಅಂದರೆ ಇನ್ನೂ ಹೆಮ್ಮೆ ಆಗುತ್ತೆ.